ಡಾಕ್ಟರ್ ಮೊಹಮ್ಮದ್ ಹುಸೇನ್ ಬೆಂಗಳೂರು. ಈಗ ನಾನು ನಿಮಗೆ ವಿವಿಟೋಸ್ ಸಂಸ್ಥೆಯ ನೆಕ್ಸ್ಟ್ ಜನರೇಷನ್ ಕಾಂಪನ್ಸೇಷನ್ ಪ್ಲಾನ್ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಈ ಬಿಸ್ನೆಸ್ ಪ್ಲಾನ್ ನ ಡಿಸೈನ್ ಮಾಡಿರುವಂತಹ ವ್ಯಕ್ತಿಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಇದರಲ್ಲಿ ಮೊದಲನೆಯದಾಗಿ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಲಾಜರಸ್ ಎಫ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ನೆಟ್ವರ್ಕ್ ಸಂಸ್ಥೆಯಲ್ಲಿ 20 ವರ್ಷದ ಅನುಭವ ಇರುವಂತಹ ವ್ಯಕ್ತಿ. ಎರಡನೇ ವ್ಯಕ್ತಿ ಶ್ರೀಯುತ ಜೆ ಶ್ರೀರಾಮ್, ಇವರು COH ಅಂದರೆ ಮುಖ್ಯ ಕಾರ್ಯಾಚರಣೆಯ ಮುಖ್ಯಸ್ಥರಾಗಿರುತ್ತಾರೆ. ಇವರು ಸಹ ನೆಟ್ವರ್ಕಿಂಗ್ ಅಲ್ಲಿ 20 ವರ್ಷದ ಅನುಭವ ಉಳ್ಳುವ ವ್ಯಕ್ತಿಯಾಗಿರುತ್ತಾರೆ. ಮೂರನೇ ವ್ಯಕ್ತಿ ಅಂದರೆ ಶ್ರೀಯುತ ಬಿ ಸ್ಯಾಮ್ ವಿಜಯ್ ಪ್ರವೀಣ್, ಮೂಲತಃ ವಕೀಲರು, ನೆಟ್ವರ್ಕ್ ಸಂಸ್ಥೆಯಲ್ಲಿ ಇವರಿಗೂ ಸಹ 20 ವರ್ಷದ ಅನುಭವ ಇರುವಂತ ವ್ಯಕ್ತಿ. ಈ ಮೂವರು ದಿಗ್ಗಜರು ವಿವಿಟೋಸ್ ಸಂಸ್ಥೆಯ ಸಂಸ್ಥಾಪಕರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ನಮ್ಮ ಬಿಸ್ನೆಸ್ ಪ್ಲಾನ್ ಮುಖ್ಯಾಂಶಗಳು: 100% BV ಕೊಡ್ತೀವಿ. ಕಂಪನಿಯ ಟರ್ನ್ ಓವರ್ ಅಲ್ಲಿ ಪೂರ್ತಿ 50% ಪೇಔಟ್ ಹೋಗ್ತದೆ. ಇಲ್ಲಿ ಅರ್ನ್ ಅನ್ಲಿಮಿಟೆಡ್ ಅಂದ್ರೆ ಎಷ್ಟು ಬೇಕಾದ್ರೂ ಹಣನ ಸಂಪಾದನೆ ಮಾಡುವಂತ ಅವಕಾಶ ಸಿಗ್ತಾ ಇದೆ. ನಿಮ್ಮ ಅಪ್ಲೈನ್ ಮುಖಾಂತರ ಕೂಡ ನೀವು ಹಣವನ್ನು ಸಂಪಾದನೆ ಮಾಡಬಹುದು. ಪವರ್ಫುಲ್ ಮ್ಯಾಚಿಂಗ್ ಬೋನಸ್ ಅಂದ್ರೆ ನಮಗೆ ಇಲ್ಲಿ 2 ವಿಧವಾದ ಇನ್ಕಮ್ ನೋಡುವಂತ ಅವಕಾಶವಿದೆ. ನಮಗೆ ರ್ಯಾಂಕ್ಸ್ ಎಲ್ಲ ನಾವು ಮಾಡುವಂತ ಬಿಸ್ನೆಸ್ ನ ಕೂಡಿಟ್ಟು ನಮಗೆ ರ್ಯಾಂಕ್ ಸಿಗುವಂತ ಅವಕಾಶ ಇದೆ. ನಾವು ಮಾಡುವಂತ ಬಿಸ್ನೆಸ್ ಅಲ್ಲೇ ನಮಗೆ ವೆಕೇಶನ್ಸ್, ಹೊರದೇಶದ ಪ್ರಯಾಣ ಕೂಡ ಮಾಡಿಸ್ತಾರೆ. ಟರ್ನ್ ಓವರ್ ಶೇರಿಂಗ್, ಕಂಪನಿಯಲ್ಲಿ ಆಗುವಂತ ಟರ್ನ್ ಓವರ್ ಅಲ್ಲಿ ಕೂಡ ನಮಗೆ ಹಣ ತಗೊಳ್ಳುವಂತ ಅವಕಾಶ ಇದೆ. ಲೀಡರ್ ಡಬಲ್ ಬೋನಸ್, ಮಾಡುವಂತ ಕೆಲಸಕ್ಕೆ ದ್ವಿಗುಣವಾಗಿ ಡಬಲ್ ಇನ್ಕಮ್ ತಗೊಳ್ಳುವಂತ ಅವಕಾಶವಿದೆ. ಅರ್ನ್ ಫುಲ್ಲಿ ಪೇಡ್ ರಿವಾರ್ಡ್ಸ್ ಅಂದ್ರೆ ನಾವು ಯಾವುದೇ ಒಂದು ಅವಾರ್ಡ್ಸ್ ರಿವಾರ್ಡ್ಸ್ ತಗೊಂಡಾಗ ಅದನ್ನ ಪೂರ್ತಿಯಾಗಿ ಹಣ ಸಂದಾಯವಾಗಿರ್ತದೆ. ಪವರ್ ಪ್ಯಾಕ್ ಟ್ರೈನಿಂಗ್, ಪ್ರಾಡಕ್ಟ್ ಓಚರ್, ನಮ್ಮ ಸಂಸ್ಥೆಯಲ್ಲಿ ಡಿಡಕ್ಷನ್ಸ್ ಅನ್ನೋದು ಕೇವಲ TDS ಮಾತ್ರ ಇರ್ತದೆ. 1 ಪ್ಯಾನ್ ಕಾರ್ಡ್, 1 ಮೊಬೈಲ್ ನಂಬರ್, 1 ಇಮೇಲ್ಗೆ 1 ID ಸಿಗ್ತದೆ. ಈ ಬಿಸ್ನೆಸ್ ನ ಹೇಗೆ ಸ್ಟಾರ್ಟ್ ಮಾಡಬಹುದು ಅಂದ್ರೆ, ನಾವು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡೋ ಮುಖಾಂತರ, ಒಂದು ಪ್ರಾಡಕ್ಟ್ ಬೆಲೆ 3,000 ಇರ್ತದೆ, 150 ರೂಪಾಯಿ ಕೊರಿಯರ್ ಚಾರ್ಜ್ ಕೊಡೋ ಮುಖಾಂತರ ನಾವು ಈ ಬಿಸ್ನೆಸ್ ಅಲ್ಲಿ ಜಾಯಿನ್ ಮಾಡ್ಕೋಬಹುದು. ಸೊ ಈ ಮೊದಲನೇ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ನಮಗೆ 1 ಲಕ್ಷ ರೂಪಾಯಿ ದುಡಿಯುವಂತ ಅವಕಾಶ ಸಿಗ್ತದೆ. ಎರಡನೇ ಪ್ಯಾಕೇಜ್ ಅಂದ್ರೆ ಅಲ್ಟ್ರಾ ಪ್ಯಾಕೇಜ್ ತಗೊಳ್ಳೋ ಮುಖಾಂತರ 1.5 ಲಕ್ಷ ಒಂದು ವಾರಕ್ಕೆ ಹಣ ಸಂಪಾದನೆ ಮಾಡುವಂತ ಅವಕಾಶವಿದೆ. ಮೂರನೇ ಪ್ಯಾಕೇಜ್ ಗ್ಯಾಲಕ್ಸಿ ಪ್ಯಾಕೇಜ್ ಪರ್ಚೇಸ್ ಮಾಡೋ ಮುಖಾಂತರ 2 ಲಕ್ಷ ಸೀಲಿಂಗ್ ಅಮೌಂಟ್ ತಗೊಳ್ಳುವಂತ ಅವಕಾಶವಿದೆ. 18,000ದ ಪ್ಯಾಕೇಜ್ ಜಾಯಿನ್ ಆಗೋ ಮುಖಾಂತರ ಲೀಡರ್ಸ್ ಪ್ಯಾಕ್ ಅಲ್ಲಿ ಅನ್ಲಿಮಿಟೆಡ್ ಇನ್ಕಮ್ ತಗೊಳ್ಳುವಂತ ಒಂದು ಅವಕಾಶ ನಮಗೆ ಈ ಸಂಸ್ಥೆ ಕೊಡ್ತಾ ಇದೆ. ನಮ್ಮಲ್ಲಿ 11 ವಿಧವಾದ ಇನ್ಕಮ್ಗಳಿದಾವೆ. ಈ 11 ವಿಧವಾದ ಇನ್ಕಮ್ಗಳನ್ನ ನಾನು ಒಂದಾದ ಮೇಲೆ ಒಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ನೆಕ್ಸ್ಟ್ ಜನರೇಷನ್ ಅಲ್ಲಿ ಇನ್ಕಮ್ ವಾರಕ್ಕೂ ಒಮ್ಮೆ ನಮ್ಮ ಖಾತೆಗೆ ಜಮಾ ಆಗ್ತದೆ. ಪ್ರತಿ ಗುರುವಾರ ಕಟ್ ಆಫ್ ಡೇಟ್ ಅಂದ್ರೆ ಕ್ಯಾಲ್ಕುಲೇಷನ್ ತಗೋತಾರೆ. ಬರುವಂತ ಮುಂದಿನ ಮಂಗಳವಾರ ನಮಗೆ ಆ ಇನ್ಕಮ್ ನಮ್ಮ ಅಕೌಂಟ್ಗೆ ನಮ್ಮ ಆದಾಯವನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ 11 ವಿಧವಾದ ಇನ್ಕಮ್ ಆದಾಯದಲ್ಲಿ ಮೊದಲನೇ ಆದಾಯ ರಿಟೇಲ್ ಬೋನಸ್. ಅಂದರೆ ನಾವು ಮೆಂಬರ್ ಆದ್ಮೇಲೆ ಈ ಸಂಸ್ಥೆಗೆ ನಾವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ DP ಪ್ರೈಸ್ ಅಲ್ಲಿ ಮಾಡ್ತೀವಿ. ಅದರ ಮುಖ ಬೆಲೆ 2,000 ಆಗಿರುತ್ತದೆ. MRP ಬೆಲೆ 3,000 ಆಗಿರುತ್ತದೆ. ಒಬ್ಬ ಮೆಂಬರ್ಗೆ ಅಪ್ ಟು 50% ತಗೊಳ್ಳುವಂತ ಅವಕಾಶ ನಮ್ಮ ಏಕೈಕ ಕಂಪನಿ ವಿವಿಟೋಸ್ ಸಂಸ್ಥೆಯಲ್ಲಿ ಸಿಗ್ತಾ ಇದೆ. ಎರಡನೇ ಒಂದು ಆದಾಯ ದುಡಿಯುವಂತ ಅವಕಾಶ ಕಾಂಬಿನೇಷನ್ ಬೋನಸ್ ಅಂತೀವಿ. ಅದನ್ನ ಪಾರ್ಟ್ 1 ಅಂತ ಹೇಳ್ತೀವಿ. ಈ ಕಾಂಬಿನೇಷನ್ ಬೋನಸ್ಗೆ ಆಡುವ ಭಾಷೆಯಲ್ಲಿ ನಾವು ಬೈನರಿ ಇನ್ಕಮ್ ಅಂತ ಕೂಡ ಹೇಳ್ತೀವಿ. ಈ ಬೈನರಿ ಇನ್ಕಮ್ ಮ್ಯಾಚಿಂಗ್ ಬೋನಸ್ ಅಂತ ಏನ್ ಹೇಳ್ತಾ ಇದೀವಿಲ್ಲ, BV ಹಾಗೂ SV ಮುಖಾಂತರ ಮ್ಯಾಚಿಂಗ್ ಮಾಡಿ ಕೊಡುವಂತ ಇನ್ಕಮ್ ಆಗಿರ್ತದೆ. ಉದಾಹರಣೆಗೆ ನೀವು ಈ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ತಗೊಂಡಿದ್ದೀರಾ, ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿರೋರ್ನ ನಾವು ಸ್ಪಾನ್ಸರ್ ಅಂತ ಹೇಳ್ತೀವಿ. ಅವರ ಕಡೆಯಿಂದ ನಿಮಗೆ ಒಂದು ಕಡೆ ಸಹಾಯ ಆದಾಗ, ಒಂದು ಕಡೆ ಸ್ಪಾನ್ಸರ್ ಮಾಡಿದಾಗ ಅದನ್ನ ನಾವು ಬೈನರಿ ವಾಲ್ಯೂಮ್ ಅಂತ ಹೇಳ್ತೀವಿ. ಅವರೇ ಅಲ್ಲ, ಅವರ ಮೇಲಿರುವಂತ ಅವರ ಸ್ಪಾನ್ಸರ್ ಏನೇ ಬಿಸ್ನೆಸ್ ನಿಮ್ಮ ಒಂದು ಕಡೆ ಕೊಟ್ಟಾಗ ಅದನ್ನು ಸಹ ನಾವು BV ಅಂತ ಹೇಳ್ತೀವಿ, ಕನ್ಸಿಡರ್ ಮಾಡ್ತೀವಿ. ಒಂದು ಕಡೆ ಬಿಸ್ನೆಸ್ ನಿಮ್ಮ ಸೀನಿಯರ್ಸ್ ಕಡೆಯಿಂದ, ಅಪ್ಲೈನ್ ಕಡೆಯಿಂದ ಬಂದಾಗ, ಮತ್ತೊಂದು ಕಡೆ ನೀವು ನಿಮ್ಮ ಕಡೆಯಿಂದ ಸ್ಪಾನ್ಸರ್ ಮಾಡಿರುವಂತ ವ್ಯಕ್ತಿಗೆ ನಾವು SV ಅಂತ ಹೇಳ್ತೀವಿ. ಈ BV ಮತ್ತು SV ಮ್ಯಾಚಿಂಗ್ ನ 1:1 ರೇಷಿಯೋದಲ್ಲಿ ನಾವು ಕ್ಯಾಲ್ಕುಲೇಷನ್ಗೆ ತಗೋತೀವಿ. ನೀವು ಮಾಡುವಂತ ಬಿಸ್ನೆಸ್ BV ಇರೋ ಜಾಗದಲ್ಲಿ SV ನ ಸಹ ಕೊಟ್ರೆ ಅದು BV SV ಒಂದೇ ಕಡೆ ಕ್ಯಾಲ್ಕುಲೇಷನ್ಗೆ ತಗೊಳ್ಳಲ್ಲ. BV SV ಅನ್ನೋದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದ್ದಾಗ, ವಿರುದ್ಧವಾದ ಡೈರೆಕ್ಷನ್ ಅಲ್ಲಿ ಇದ್ದಾಗ ಕ್ಯಾಲ್ಕುಲೇಷನ್ ತಗೋತಾರೆ, ರೈಟ್? ಸೊ ಈಗ ನಿಮಗೆ BV SV ಕ್ಯಾಲ್ಕುಲೇಷನ್ ಆದ್ರೆ 8% ಬೈನರಿ ಇನ್ಕಮ್ ತಗೊಳ್ಳುವಂತ ಅವಕಾಶ ಇಲ್ಲಿ ನಿಮಗೆ ಸಿಗುತ್ತಿದೆ. ಉದಾಹರಣೆಗೆ ಒಂದು ಕಡೆ ನಿಮ್ಮ ಅಪ್ಲೈನ್ ಕಡೆಯಿಂದ 70,000 BV ಬಂದಿದೆ ಅನ್ಕೊಳ್ಳೋಣ ಒಂದು ವಾರದಲ್ಲಿ.
ನೀವು ಕೊಟ್ಟಿರುವಂತ ಡೈರೆಕ್ಟ್ ಸ್ಪಾನ್ಸರ್ ಮತ್ತೆ ಅವರ ಟೀಮಿಂದ 50,000 SV ಬಂದಿದ್ರೆ ಕ್ಯಾಲ್ಕುಲೇಷನ್ಗೆ 1:1 ರೇಷಿಯೋ ಅಂತ ಏನ್ ಹೇಳಿದೀವಿ, 50,000 ಮ್ಯಾಚಿಂಗ್ ಆಗ್ತದೆ. ನಮಗೆ ಈ 50,000 ಮ್ಯಾಚಿಂಗ್ ಆದ್ಮೇಲೆ ಅದಕ್ಕೆ 8% ಅಂದ್ರೆ 4,000 ರೂಪಾಯಿ ಇನ್ಕಮ್ ಆದಾಯ ಪಡೆಯುವಂತ ಅವಕಾಶ ಇದೆ. ಈ 50,000 ಮ್ಯಾಚಿಂಗ್ ಆದಾಗ 20,000 ಏನು ಉಳಿದಿರ್ತದಲ್ಲ ಅದು ಮುಂದಿನ ವಾರಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತದೆ. ಈ ರೀತಿಯಲ್ಲಿ ನಾವು ಸೇರಿರುವಂತ ಪ್ಯಾಕೇಜ್ ಮೇಲೆ ನಮಗೆ ಮ್ಯಾಕ್ಸಿಮಮ್ ಒಂದು ವಾರಕ್ಕೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ, 2 ಲಕ್ಷಕ್ಕಿಂತ ಅಧಿಕವಾಗಿ ದುಡಿಯುವಂತ ಅವಕಾಶ 4 ಪ್ಯಾಕೇಜ್ಗಳಲ್ಲಿ ನಾವು ತಗೊಳ್ಳುವಂತ ಅವಕಾಶ ನಮಗೆ ಸಿಗುತ್ತಿದೆ. ಪಾರ್ಟ್ 2 ಕಾಂಬಿನೇಷನ್ ಬೋನಸ್, ಇದನ್ನ ನಾವು SV ಕ್ಯಾಲ್ಕುಲೇಷನ್ ಅಂತ ಹೇಳ್ತೀವಿ. ನಿಮ್ಮ ಮೇಲೆ ಇರುವಂತ ವ್ಯಕ್ತಿ ಒಂದು ಕಡೆ ಬಿಸ್ನೆಸ್ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ, ಇನ್ನೊಂದು ಕಡೆ ನೀವು ನಿಮ್ಮ ಕಡೆಯಿಂದ ಬರುವಂತ ಎಲ್ಲಾ ಡೈರೆಕ್ಟ್ ಸ್ಪಾನ್ಸರ್ನ ಒಂದೇ ಕಡೆ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಒಂದು ಎಕ್ಸಾಂಪಲ್, ಉದಾಹರಣೆಗೆ ಒಂದು ಪರ್ಟಿಕ್ಯುಲರ್ ವಾರದಲ್ಲಿ ನಿಮ್ಮ ಅಪ್ಲೈನ್ ಕಡೆಯಿಂದ ಬಿಸ್ನೆಸ್ ಬಂದಿರಲ್ಲ, ಬಟ್ ನೀವು ನಿಮ್ಮ ಕಡೆಯಿಂದ ABCD ಅಂತ 4 ಜನನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ಅವರ ಮುಖಾಂತರ ಒಂದು ವಾರದಲ್ಲಿ ಒಂದು 50,000 ಬಿಸ್ನೆಸ್, 30,000 ಬಿಸ್ನೆಸ್, 12,000, 8,000 ಬಿಸ್ನೆಸ್ ಬಂದಾಗ ಬೈನರಿ ಮ್ಯಾಚಿಂಗ್ ಸಿಸ್ಟಮ್ ಅಲ್ಲಿ ನಮಗೆ ಈಗ ಬೈನರಿ ಮ್ಯಾಚಿಂಗ್ ಆಗಲ್ಲ. ಯಾಕಂದ್ರೆ ಒಂದೇ ಕಡೆ ಬಿಸ್ನೆಸ್ ಬಂದಿದೆ, ಇನ್ನೊಂದು ಕಡೆ ಬಂದಿಲ್ಲ. ಬಟ್ ಈ ಸಂದರ್ಭದಲ್ಲಿ ಏನಾಗ್ತದೆ, ನಮಗೆ ಆದಾಯ ಸಿಗುವಂತ ಅವಕಾಶ ಕಡಿಮೆ ಆಗ್ತದೆ. ಸೊ ಇಲ್ಲಿ ನಮ್ಮ ಸಂಸ್ಥೆ ಏನ್ ಹೇಳ್ತದೆ, ಕಂಪನಿಯಲ್ಲಿ ಈ ಒಂದು ಬಿಸ್ನೆಸ್ ಬಂದಾಗ ಅದು ಲೆಫ್ಟ್ ಟು ರೈಟ್ ಆಗಿರ್ಲಿ ಅಥವಾ ಒಂದೇ ಕಡೆ ಆಗಿರ್ಲಿ ಅವ್ರಿಗೆ ಆದಾಯ ಕೊಡ್ಲೇಬೇಕು ಅಂತ ಹೇಳ್ತದೆ. ಈಗ ಕಂಪನಿ ಏನ್ ಮಾಡ್ತದೆ ಅಂದ್ರೆ, ಒಂದೇ ಕಡೆ ನಾವು ಮಾಡಿರುವಂತ ಬಿಸ್ನೆಸ್ಗೆ ಅದು SV ಮ್ಯಾಚಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಒಂದೇ ಲೆಗ್ ಅಲ್ಲಿ ಯಾವ 2 ಹೈಯೆಸ್ಟ್ ಲೆಗ್ ಬಿಸ್ನೆಸ್ ಮಾಡಿರ್ತಾರಲ್ಲ ಅದನ್ನ ಬೈನರಿ ತರ ಮ್ಯಾಚಿಂಗ್ ಗೋಸ್ಕರ ತಗೊಳ್ತಾರೆ. ಒಂದು ಕಡೆ 50,000, ಒಂದು ಕಡೆ 30,000 ಇರುವಂತ ಹೈಯೆಸ್ಟ್ ಲೆಗ್ ನ ಕ್ಯಾಲ್ಕುಲೇಷನ್ ತಗೊಂಡು 30,000 ಪಕ್ಕಕ್ಕೆ ಇಡ್ತಾರೆ ಮ್ಯಾಚಿಂಗ್ ಗೋಸ್ಕರ, SV ಪೇರ್ ಮ್ಯಾಚಿಂಗ್ಗೆ. ಇಲ್ಲಿ 50 ಮತ್ತೆ 30ರಲ್ಲಿ ಮ್ಯಾಚಿಂಗ್ ಆದಾಗ ಉಳಿದಿರುವಂತ 20,000 ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಮತ್ತೆ ಇದೇ ಲೆಗ್ ಅಲ್ಲಿ ನಮಗೆ ನೆಕ್ಸ್ಟ್ ಯಾವ ಹೈಯೆಸ್ಟ್ ಲೆಗ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ತಗೊಳ್ತಾರೆ. ಈ 20,000ದಲ್ಲಿ ಮತ್ತೆ ಆ 12,000 ಮ್ಯಾಚಿಂಗ್ ಮಾಡಿದಾಗ 12,000 ನಮಗೆ ಮ್ಯಾಚಿಂಗ್ ಆಗ್ತದೆ. ಆ 12,000ನ ಪಕ್ಕಕ್ಕೆ ಇಟ್ಬಿಟ್ಟು ಉಳಿದಿರುವಂತ 20ರಲ್ಲಿ 12 ತೆಗೆದ್ರೆ 8,000 ಕ್ಯಾರಿ ಫಾರ್ವರ್ಡ್ ಆಗ್ತದೆ. ನೆಕ್ಸ್ಟ್ ಯಾವ ಲೆಗ್ ಇದೆ ಅಂತ ಚೆಕ್ ಮಾಡಿದಾಗ ಉಳಿದಿರುವಂತ 8,000ಕ್ಕೆ ಇದು ಮ್ಯಾಚಿಂಗ್ ತಗೊಳ್ತದೆ. 8,000ಕ್ಕೆ 8,000 ಮ್ಯಾಚಿಂಗ್ ಕೊಟ್ಟು ನಮಗೆ ಕ್ಯಾರಿ ಫಾರ್ವರ್ಡ್ ಇಲ್ಲಿಗೆ 0 ಆಗ್ತದೆ. ಟೋಟಲ್ SV ಕ್ಯಾಲ್ಕುಲೇಷನ್ ಮಾಡಿದಾಗ 30 + 12 + 8 ಅಂದ್ರೆ 50,000 ಮ್ಯಾಚಿಂಗ್ ಆಗ್ತದೆ. ಬೈನರಿ ಪ್ರಕಾರ ಪಾರ್ಟ್ 1 ಅಲ್ಲಿ ಹೇಳಿದೀವಿ, BV/SV ಮ್ಯಾಚಿಂಗ್ ಆದ್ರೆ ನಿಮಗೆ 8% ಸಿಗ್ತದಂತ. ಇಲ್ಲಿ ಮಾಡಿರುವಂತ ನಿಮ್ಮ ಎಫರ್ಟ್ಸ್ಗೆ ಅಂದ್ರೆ ನೀವು ಕೊಟ್ಟಿರುವಂತ ಡೈರೆಕ್ಟ್ ಸ್ಪಾನ್ಸರ್ ಮತ್ತೆ ಅವ್ರ ಮುಖಾಂತರ ಆಗಿರುವಂತ ಬಿಸ್ನೆಸ್ಗೆ ನಾವು SV ಅಂತ ಹೇಳ್ತೀವಿ. ಈ SV ಮುಖಾಂತರ ಆಗಿರುವಂತ 50,000 ಮ್ಯಾಚಿಂಗ್ಗೆ ಕಂಪನಿ ನಿಮಗೆ 12% ನಿಮಗೆ SV ಇಲ್ಲಿ ಸಿಗುವಂತ ಅವಕಾಶ ಇದೆ. ಅಂದರೆ 6,000, 50,000ಕ್ಕೆ 6,000 ಇನ್ಕಮ್ ದುಡಿಯುವಂತ ಅವಕಾಶ ಸಿಗುತ್ತಿದೆ. ಇದೇ BV/SV ಆಗಿದ್ರೆ 8%, 4,000 ಮಾತ್ರ ದುಡಿತಾ ಇದ್ರಿ. ನೀವು ಮಾಡಿರೋ ಎಫರ್ಟ್ಸ್ಗೆ ನಿಮ್ಗೆ 12% 6,000 ಸಿಗುತ್ತಿದೆ. ಇಲ್ಲಿ ನೋಡೋಣ, ನಿಮ್ಮ ಜಾಯ್ನಿಂಗ್ ಎಲೈಟ್ ಪ್ಯಾಕೇಜ್ ಅಲ್ಲಿ 3,000ದಲ್ಲಾದ್ರೆ ವಾರಕ್ಕೆ 1 ಲಕ್ಷ ದುಡಿಯುವಂತ ಅವಕಾಶ. 6,000 ಅಲ್ಟ್ರಾ ಪ್ಯಾಕೇಜ್ ಅಲ್ಲಿ ಜಾಯ್ನ್ ಆಗಿದ್ರೆ 1.5 ಲಕ್ಷ ವೀಕ್ಲಿ ಕ್ಯಾಪಿಂಗ್ ಇರ್ತದೆ. ಅಥವಾ 9,000 ಪ್ಯಾಕೇಜ್ ಗ್ಯಾಲಕ್ಸಿ ಪ್ಯಾಕ್ ಅಲ್ಲಿ ಜಾಯ್ನ್ ಆಗಿದ್ರೆ 2 ಲಕ್ಷ ದುಡಿಯುವಂತ ಅವಕಾಶವಿರ್ತದೆ. ಲೀಡರ್ಸ್ ಪ್ಯಾಕ್ ಅಲ್ಲಿ ಜಾಯ್ನಿಂಗ್ ಆಗಿದ್ರೆ 18,000 ಪ್ಯಾಕೇಜ್ ಅಲ್ಲಿ ಜಾಯ್ನಿಂಗ್ ಆಗಿದ್ರೆ 2 ಲಕ್ಷ ಹಾಗೂ ಅನ್ಲಿಮಿಟೆಡ್ ಮತ್ತೆ ಮುಂದೆ ಎಷ್ಟು ಬೇಕಾದ್ರೂ ದುಡಿಯುವಂತ ಅವಕಾಶ ಇಲ್ಲಿ ಸಿಗುತ್ತದೆ. ನೋಡೋಣ ಈಗ ಸ್ಪಾನ್ಸರ್ಡ್ ಮ್ಯಾಚಿಂಗ್ ಬೋನಸ್ ಅಲ್ಲಿ ಅನ್ಲಿಮಿಟೆಡ್ ಅಂತ ಹೇಳ್ತೀವಲ್ಲ, ಯಾವ ರೀತಿ ತಗೊಳ್ತಾರಂತ ನೋಡೋಣ. ನೀವಿದ್ದೀರಾ, ಒಂದು ಉದಾಹರಣೆ ಆಗ್ಲೇ ನಾನು ಫಸ್ಟ್ ಸ್ಲೈಡ್ ಅಲ್ಲಿ ಕೊಟ್ಟಿದ್ದೆ. ಒಂದು ವಾರದಲ್ಲಿ ಯಾವುದೋ ನಿಮ್ಮ ಅಪ್ಲೈನ್ ಒಂದ್ ಕಡೆ ಬಿಸ್ನೆಸ್ ಕೊಡದೇ ಇರುವಾಗ ನೀವು ಒಂದ್ ಕಡೆ ಮಾಡ್ಕೊಂಡು ಹೋಗಿರ್ತೀರಾ. ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಆಗಿ ಬರುವಂತ 1 ವರ್ಷ ಅಥವಾ 2 ವರ್ಷದಲ್ಲಿ ನಿಮ್ಮ ಟೀಮ್ ಗ್ರೋತ್ ಆಗಿರ್ತದೆ. ನಿಮ್ಮ ಟೀಮ್ ಮುಖಾಂತರ ಬರುವಂತ ಬಿಸ್ನೆಸ್ ನ ಎಕ್ಸಾಂಪಲ್ ಉದಾಹರಣೆಗೆ ತಗೋತಾ ಇದ್ದೀನಿ. ಒಂದು 25 ಲಕ್ಷ A ಇಂದ ಆಗಿದೆ, 22 ಲಕ್ಷ B ಇಂದ ಆಗಿದೆ, 21 ಲಕ್ಷ C ಇಂದ ಆಗಿದೆ, ಒಂದು 18 ಲಕ್ಷ D ಕಡೆಯಿಂದ ಆಗಿದೆ. ಈಗ ಹೇಗೆ ಮ್ಯಾಚಿಂಗ್ ತಗೊಳ್ತದೆ ನೋಡೋಣ. ಇದು SV ಮ್ಯಾಚಿಂಗ್ ಇರೋದ್ರಿಂದ 2 ಯಾವ ಹೈಯೆಸ್ಟ್ ಲೆಗ್ ಇದೆ ಅದು AB ಅಂತ ಅಲ್ಲ, ಎಲ್ಲಿ ಬೇಕಾದ್ರೂ ಇರ್ಬೋದು, AC ಇರ್ಬೋದು, AB ಇರ್ಬೋದು. ಈಗ A ಮತ್ತೆ B ಹೈಯೆಸ್ಟ್ ಬಿಸ್ನೆಸ್ ವಾಲ್ಯೂಮ್ ಕೊಟ್ಟಿರೋದ್ರಿಂದ ಕ್ಯಾಲ್ಕುಲೇಷನ್ಗೆ A = B ಅಂದಾಗ 25 ಲಕ್ಷ ಮತ್ತು 22 ಲಕ್ಷ ಆಗ್ತದೆ. ಮ್ಯಾಚಿಂಗ್ ಅಂತ ನಾವು ತಗೊಂಡಾಗ 22 ಲಕ್ಷ ಆಗ್ತದೆ. SV ಮ್ಯಾಚಿಂಗ್ ಬಂದು 12% ಇರ್ತದೆ. 22 ಲಕ್ಷದ ಮೇಲೆ 12% ಅಂದ್ರೆ 2,64,000 ರೂಪಾಯಿ ಆದಾಯ ತಗೊಳ್ಳುವಂತ ಅವಕಾಶ ಇಲ್ಲಿ ಕಂಪನಿ ನಮಗೆ ಕೊಡ್ತಾ ಇದೆ. ಬಟ್ ಯಾವಾಗ
ಒಂದು ವಾರದಲ್ಲಿ ಎರಡು ಹೈಯೆಸ್ಟ್ ಲೆಗ್ ಮ್ಯಾಚಿಂಗು ಸೀಲಿಂಗ್ ಅಮೌಂಟ್ ಅಂತ ನಾವೇನ್ ಹೇಳ್ತೀವಲ್ಲ 2 ಲಕ್ಷ, ಅದನ್ನ ಬ್ರೇಕ್ ಮಾಡಿದಾಗ ನಮಗೆ 2 ಲಕ್ಷ ಸಿಗ್ತದೆ. ಸೊ ಈಗ ನಮಗೆ ಮ್ಯಾಚಿಂಗ್ ಆಗಿ 2 ಲಕ್ಷ ಸೀಲಿಂಗ್ ಬ್ರೇಕ್ ಆಗ್ತಾ ಇದ್ದಂಗೆನೆ ನಮಗೆ ಮುಂದೆ ಇರುವಂತಹ ಎಲ್ಲಾ ಲೆಗ್ಸ್ ಕಡೆಯಿಂದ ನಮಗೆ ಇನ್ಕಮ್ ತಗೊಳ್ಳುವಂತ ಅವಕಾಶ ಸಿಗ್ತಾ ಇದೆ. ಇಲ್ಲಿ ಸಿ ಅನ್ನೋ ಲೆಗ್ ಇಂದ 21 ಲಕ್ಷ ಬಿಸ್ನೆಸ್ ಆಗಿದೆ ಅಂದ್ರೆ 2,10,000 ದುಡಿಯುವಂತ ಅವಕಾಶ ಇದೆ. ಬಟ್ ನಮಗೆ ಈ ಲೆಗ್ ಇಂದ ಪೂರ್ತಿಯಾಗಿ 2 ಲಕ್ಷ ಅಥವಾ 10% ಅದು ನಮಗೆ ಸಿಗ್ತದೆ. ಅದೇ ರೀತಿಯಲ್ಲಿ ಮುಂದಿನ ಲೆಗ್ ಇಲ್ಲಿ ಟಿ ಲೆಗ್ ಇಂದ 18 ಲಕ್ಷ ಬಿಸ್ನೆಸ್ ಆದಾಗ ಅದರ 10% ಅಂದ್ರೆ 1.8 ಲ್ಯಾಕ್ ಅಂದ್ರೆ 1,80,000 ಇಲ್ಲಿ ನಮಗೆ ದುಡಿಯುವಂತ ಅವಕಾಶ ಇದೆ. ಇದೇ ರೀತಿಯಲ್ಲಿ ಎಷ್ಟು ಬೇಕಾದ್ರೂ ನಾವು ಲೆಗ್ಸ್ ನ ಡೈರೆಕ್ಟ್ ಸ್ಪಾನ್ಸರ್ ಮಾಡಬಹುದು. ಒಂದು ಸಲ ನಮ್ಮ ಪರ್ಟಿಕ್ಯುಲರ್ ವೀಕ್ ಅಲ್ಲಿ ಒಂದು ವಾರದಲ್ಲಿ ಆ ಸೀಲಿಂಗ್ ಅಮೌಂಟ್ 2 ಲಕ್ಷ ಏನಿದೆಯಲ್ಲ ಬ್ರೇಕ್ ಆಗ್ತಾ ಇದ್ದಂಗೆನೆ ಮುಂದಿನ ಎಲ್ಲಾ ಲೆಗ್ಸ್ಗೆ ನಮಗೆ ಈಚ್ ಲೆಗ್ ಇಂದ ಪ್ರತಿಯೊಂದು ಲೆಗ್ ಇಂದ 2 ಲಕ್ಷ ದುಡಿಯುವಂತ ಅವಕಾಶ ನಮಗೆ ಸಿಗ್ತಾ ಇದೆ. ಒಂದು ಎಕ್ಸಾಂಪಲ್ ಜಸ್ಟ್ ಕ್ಯಾಲ್ಕುಲೇಷನ್ ಪರ್ಪಸ್ ಹೇಳ್ತೀನಿ. 10 ಲೆಗ್ಸ್ ನಮ್ಮಿಂದ ಡೈರೆಕ್ಟ್ ಸ್ಪಾನ್ಸರ್ ಆಗಿದ್ರೆ ಒಂದು ಲೆಗ್ ಇಂದ 2 ಲಕ್ಷ ರೂಪಾಯಿ ಅಂದ್ರೆ ಒಂದು ವಾರಕ್ಕೆ 10 ಲೆಗ್ಸ್ ಇಂದ ಎಷ್ಟಾಗ್ತದೆ ಹೇಳಿ? 10 × 2 20 ಲಕ್ಷ ಒಂದು ವಾರಕ್ಕೆ ದುಡಿಯುವಂತ ಅವಕಾಶ ಇದೆ. ಅಂದ್ರೆ ಒಂದು ತಿಂಗಳಿಗೆ 80 ಲಕ್ಷ ರೂಪಾಯಿ ದುಡಿಯುವಂತ ಈ ಕಂಪನಿಯಲ್ಲಿ ಅವಕಾಶ ನಮಗೆ ಸಿಗುತ್ತಿದೆ. ಎಸ್ ವಿ ಮ್ಯಾಚಿಂಗ್ ಲೆಫ್ಟ್ ಟು ರೈಟ್ ಆಗ್ಬೇಕಂತ ಏನು ಕಂಡೀಷನ್ ಇಲ್ಲ. ಲೆಫ್ಟ್ ಟು ರೈಟ್ ಸಹ ಆಗ್ಬೋದು, ಅಥವಾ ರೈಟ್ ಇಂದ ಲೆಫ್ಟ್ ಕೂಡ ಆಗ್ಬೋದು, ಅಥವಾ ಕ್ರಾಸ್ ಲೆಗ್ ಆಗ್ಬೋದು. ಬಿ ಸಿ ಅಥವಾ ಡಿ ಎ ಬಿ ಯಾವ ಕಡೆಯಿಂದ ಬೇಕಾದ್ರೂ ಮ್ಯಾಚಿಂಗ್ ಆದ್ರೆ ನಮಗೆ ಎಸ್ ವಿ ಕ್ಯಾಲ್ಕುಲೇಷನ್ಗೆ ನಾವು ತಗೊಳ್ಬಹುದು. ಹೇಗೆ ವರ್ಕ್ ಆಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆಯ ಮುಖಾಂತರ ನಾವು ನೋಡೋಣ. ಈಗ ನೀವಿಲ್ಲಿದ್ದೀರಾ, ನಿಮ್ಮ ಎಡಭಾಗದಲ್ಲಿ BV ಅಂದ್ರೆ ನಿಮ್ಮ ಅಪ್ಲೈನ್ ಕಡೆಯಿಂದ ಬಂದಿರುವಂತ ಬಿಸ್ನೆಸ್ಗೆ BV ಅಂತೀವಿ. ನೀವು ಡೈರೆಕ್ಟ್ ಸ್ಪಾನ್ಸರ್ ಮಾಡಿರುವಂತ ವ್ಯಕ್ತಿಗಳಿಗೆ ನಾವು SV ಅಂತ ಹೇಳ್ತೀವಿ. ಒಂದು ಉದಾಹರಣೆ ತಗೊಳ್ಳೋಣ. ಮೊದಲನೇ ವಾರದಲ್ಲಿ BV ಅಂದ್ರೆ ಅಪ್ಲೈನ್ ಕಡೆಯಿಂದ 6,000 ವಾಲ್ಯೂಮ್ ಬಂದಿದೆ. ನೀವು ಸ್ಪಾನ್ಸರ್ ಮಾಡಿರುವಂತ ಇಬ್ರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ 6,000 ಬಿಸ್ನೆಸ್ ಕೊಟ್ಟಿದ್ದಾರೆ, ಇನ್ನೊಬ್ರು ಏನೂ ಕೊಟ್ಟಿಲ್ಲ. ಈಗ ಕ್ಯಾಲ್ಕುಲೇಷನ್ ತಗೊಂಡಾಗ BV SV ಕ್ಯಾಲ್ಕುಲೇಟ್ ಆಗ್ತದೆ 8%. 6,000 ಮೇಲೆ ಅಂದ್ರೆ 480 ರೂಪಾಯಿ ನಿಮ್ಮ ಆ ವಾರದ ಆದಾಯವಾಗಿರುತ್ತದೆ. ಎರಡನೇ ವಾರದಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ. ಅಪ್ಲೈನ್ ಕಡೆಯಿಂದ ಏನು ಬಿಸ್ನೆಸ್ ಬಂದಿಲ್ಲ. ನೀವು ಸ್ಪಾನ್ಸರ್ ಮಾಡಿರುವಂತ ಇಬ್ರು ವ್ಯಕ್ತಿಗಳು 18,000 ವಾಲ್ಯೂಮ್ ನ ಕೊಟ್ಟಿದ್ದಾರೆ. ಸೊ ಈಗ ಕ್ಯಾಲ್ಕುಲೇಷನ್ಗೆ SV ತಗೊಳ್ತಾರೆ. ಈ SV ಅಂದ್ರೆ 12% 18,000 ಮ್ಯಾಚಿಂಗ್ ಮೇಲೆ 2,160 ರೂಪಾಯಿ ಆದಾಯ ತಗೊಳ್ಳುವಂತ ಅವಕಾಶ ಇದೆ. ಮೂರನೇ ವಾರದಲ್ಲಿ ಅಪ್ಲೈನ್ ಕಡೆಯಿಂದ ಸಹ 18,000 ವಾಲ್ಯೂಮ್ ಬಂದಿದೆ ಬಿಸ್ನೆಸ್. ನಿಮ್ಮ ಎರಡು ಡೈರೆಕ್ಟ್ ಸ್ಪಾನ್ಸರ್ ಟೀಮ್ ಕಡೆಯಿಂದ ಕೂಡ 18,000 ಬಂದಾಗ ಈಗ ಕ್ಯಾಲ್ಕುಲೇಷನ್ ಕಂಪ್ಯೂಟರ್ ಹೇಗೆ ತಗೋತದಂತ ನೋಡೋಣ. ಇಲ್ಲಿ ನಮಗೆ ಆಪ್ಷನ್ 1 ಅಂತ ಹೇಳಕ್ ಇಷ್ಟಪಡ್ತೀನಿ. BV ಮತ್ತೆ SV ಕ್ಯಾಲ್ಕುಲೇಷನ್ ತಗೊಳ್ಳೋಣ. ಅಂದ್ರೆ 18,000 ಕ್ಯಾಲ್ಕುಲೇಷನ್ ತಗೊಂಡಾಗ BV SV 8% ಅಂದ್ರೆ 1,440 ರೂಪಾಯಿ ಆದಾಯ ತಗೊಳ್ತಾ ಇದೀವಿ. ಇದು ಆಪ್ಷನ್ ನಂಬರ್ 1. ನಮಗೆ ಬ್ಯಾಲೆನ್ಸ್ ಇರುವಂತ SV ಇನ್ನೊಂದು ಕಡೆ ಏನಿದೆಯಲ್ಲ ಅದು ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಆಪ್ಷನ್ ನಂಬರ್ 2 ಏನಿದೆ ಅಂದ್ರೆ SV ಅಂದ್ರೆ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಕಡೆಯಿಂದ ಬರುವಂತ ಬಿಸ್ನೆಸ್ ಏನಿದೆಯಲ್ಲ ಅದನ್ನ ಕ್ಯಾಲ್ಕುಲೇಷನ್ ತಗೊಂಡಾಗ 12% ಅಂದ್ರೆ 18,000 ಮೇಲೆ 2,160 ಆಗ್ತದೆ. ನಿಮ್ಮ BV ಯಲ್ಲಿ ಏನ್ ಬಂದಿದೆಯಲ್ಲ ಅಪ್ಲೈನ್ ಕಡೆಯಿಂದ ಅದು ನೆಕ್ಸ್ಟ್ ವೀಕ್ಗೆ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಈಗ ಯಾವ ಇನ್ಕಮ್ ಬಂದ್ರೆ ನಮಗೆ ಚೆನ್ನಾಗಿರ್ತದೆ ಅಂತ ನೋಡೋಣ. BV SV ಮಾಡಿದ್ರೆ 8% 1,440. SV ಕ್ಯಾಲ್ಕುಲೇಷನ್ ತಗೊಂಡ್ರೆ 2,160. ಕಂಪನಿ ಯಾವ್ದು ಜಾಸ್ತಿ ಇದೆ ಅದನ್ನ ನಮಗೆ ಆಪ್ಷನ್ 2 ಅಂತ ಹೇಳಿ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತದೆ. BV ಯಲ್ಲಿರುವಂತ ನಮ್ಮ ಅಪ್ಲೈನ್ ಕಡೆಯಿಂದ ಬಂದಿರುವಂತ ಬಿಸ್ನೆಸ್ ನಮಗೆ ಮುಂದಿನ ವಾರಕ್ಕೆ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಒಂದೇ ಒಂದು ಅಂಶ ಏನಂದ್ರೆ BV SV ಅಂದ್ರೆ ಎಡ ಮತ್ತೆ ಬಲ ಭಾಗದಲ್ಲಿ ಆಗಿರುವಂತ ಬಿಸ್ನೆಸ್ಗೆ 8% ಸಿಗ್ತದೆ. SV ಕ್ಯಾಲ್ಕುಲೇಷನ್ ಆದ್ರೆ ನಮಗೆ 12% ದುಡಿಯುವಂತ ಅವಕಾಶ ಈ ಸಂಸ್ಥೆ ಕೊಡ್ತಾ ಇದೆ. ಇಲ್ಲಿ ರಿಯಲ್ ಟೈಮ್ ಸ್ಟೇಟಸ್ ಅಂದ್ರೆ BV ಆಗಿರ್ಲಿ, BV SV ಆಗಿರ್ಲಿ ಅಥವಾ SV ಆಗಿರ್ಲಿ, ನಮ್ಮ ಬೈನರಿ ಮ್ಯಾಚಿಂಗ್ ಆಗ್ತಾ ಇದ್ದಂಗೆನೆ ನಾವಿಲ್ಲಿ ಇನ್ಕಮ್ ನ ನೋಡೋಕಂತ ಅವಕಾಶ ನಮಗೆ ಕಂಪನಿ ಕೊಡ್ತಾ ಇದೆ. ನೆಕ್ಸ್ಟ್ ಯಾವುದೇ ಇನ್ಕಮ್ ತಗೊಳ್ಬೇಕಂದ್ರೆ ರ್ಯಾಂಕ್ ಮುಖಾಂತರ ತಗೊಳಕ್ಕೆ ಕಂಪನಿ ಅವಕಾಶ ಕೊಡ್ತಾ ಇದೆ. ಮೊದಲನೇ ರ್ಯಾಂಕ್ ಸ್ಟಾರ್ ಡೈರೆಕ್ಟರ್ ಅಂತ ಹೇಳ್ತೀವಿ. ನೀವು ಜಾಯಿನ್ ಆಗಿ ನಿಮ್ಮ 2 ಡೈರೆಕ್ಟ್ ಸ್ಪಾನ್ಸರ್ ಮಾಡಿ ನಿಮಗೆ 2,000 ರೂಪಾಯಿ ಅಕ್ಯುಮುಲೇಟಿವ್ ಅಂದ್ರೆ ನೀವು ಏನ್ 300, 400, 800 ಎಲ್ಲ ಸೇರಿ 2,000 ರೂಪಾಯಿ ಇನ್ಕಮ್ ತಗೊಂಡಾಗ ನೀವು ಸ್ಟಾರ್ ಡೈರೆಕ್ಟರ್ ಅನ್ನು ರ್ಯಾಂಕ್ ಆಗ್ತೀರಾ. ಈ ಇಬ್ಬರನ್ನ ಸ್ಪಾನ್ಸರ್ ಮಾಡೋದು ಒಂದೇ ಕಡೆ ಇರ್ಬೋದಾ? ಖಂಡಿತ ಇರಬಹುದು.
ಒಂದೇ ಸಿಂಗಲ್ ಲೈನ್ ಕಡೆನೂ ಆಗ್ಬೋದು ಅಥವಾ ಎಡಬಲನೂ ಕೂಡ ಆಗ್ಬೋದು. ಈ ತರ ಅಚೀವ್ ಆಗ್ತಾ ಇದ್ದಂಗೆ ನೀವು ಸ್ಟಾರ್ ಡೈರೆಕ್ಟರ್ ಆಗ್ತೀರಾ. ಸಂಸ್ಥೆಯ ಸಂಸ್ಥಾಪಕರಾದಂತಹ ಡಾಕ್ಟರ್ ಚಲ್ಲಕುಮಾರ್ ಸ್ವಾಮಿ ಕಡೆಯಿಂದ ನಿಮಗೆ ಒಂದು ಸ್ಟಾರ್ ಸಮಿಟ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬಹುದು. ಅವರ ಒಂದು ಪ್ರೆಸೆಂಟೇಷನ್, ಅವರ ಒಂದು ಟ್ರೈನಿಂಗ್ ಕೂಡ ತಗೊಳ್ಳುವಂತ ಅವಕಾಶ ನಮಗೆ ಸಿಗುತ್ತದೆ. ನಮಗೆ ಎಲ್ಲ ರ್ಯಾಂಕ್ಗಳು BV/SV ಅಥವಾ SV/SV ಕ್ಯಾಲ್ಕುಲೇಷನ್ ಮೇಲೆ ಕ್ಯುಮ್ಯುಲೇಟಿವ್ ಆಗಿ ನಮಗೆ ಸಿಗುವಂತ ಅವಕಾಶ ಇದೆ. ಕೂಡಿಟ್ಟಂತ ನಮ್ಮ ಇನ್ಕಮ್ ನ ಕ್ಯಾಲ್ಕುಲೇಷನ್ಗೆ ತಗೊಳ್ತಾರೆ. ನೆಕ್ಸ್ಟ್ ರ್ಯಾಂಕ್ ಬಂದು ಬ್ರಾನ್ಸ್ ಡೈರೆಕ್ಟರ್. 10,000 ಇನ್ಕಮ್ ಅರ್ನ್ ಮಾಡಿದ್ಮೇಲೆ ಆಗ್ತೀರಾ. ಇಲ್ಲಿ ಹೊಸದಾಗಿ 10,000 ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ 2,000 ಮಾಡಿದ್ದೀರಾ. ಉಳಿದಿರುವಂತ 8,000 ಬಂದ್ರೆ ನೀವು ಬ್ರಾನ್ಸ್ ಡೈರೆಕ್ಟರ್ ಆಗ್ತೀರಾ. ನೆಕ್ಸ್ಟ್ ರ್ಯಾಂಕ್ 35,000 ರೂಪಾಯಿ ಸಿಲ್ವರ್ ಡೈರೆಕ್ಟರ್. ನೆಕ್ಸ್ಟ್ ರ್ಯಾಂಕ್ 1 ಲಕ್ಷ ಅರ್ನ್ ಮಾಡಿದಾಗ ಗೋಲ್ಡ್ ಡೈರೆಕ್ಟರ್. ನೆಕ್ಸ್ಟ್ ರ್ಯಾಂಕ್ 3 ಲಕ್ಷ ಇನ್ಕಮ್ ಮಾಡಿದಾಗ ಡೈಮಂಡ್ ಡೈರೆಕ್ಟರ್. ನೆಕ್ಸ್ಟ್ ರ್ಯಾಂಕ್ 8 ಲಕ್ಷ ಅರ್ನ್ ಮಾಡಿದಾಗ ಬ್ಲಾಕ್ ಡೈಮಂಡ್. ನೆಕ್ಸ್ಟ್ ರ್ಯಾಂಕ್ 20 ಲಕ್ಷ ಅರ್ನ್ ಮಾಡಿದಾಗ ಬ್ಲೂ ಡೈಮಂಡ್ ಆಗಿರ್ತೀರಾ. ನೆಕ್ಸ್ಟ್ ರ್ಯಾಂಕ್ 50 ಲಕ್ಷ ಅರ್ನ್ ಮಾಡಿದಾಗ ಪಿಂಕ್ ಡೈಮಂಡ್ ಆಗಿರ್ತೀರಾ. ಹೈಯೆಸ್ಟ್ ರ್ಯಾಂಕ್ ನಮ್ಮ ಕಂಪ್ನಿಯಲ್ಲಿ ಇವತ್ತಿಗೆ 1,50,00,000 ದುಡಿದಾಗ ಕ್ರೌನ್ ಡೈಮಂಡ್ ರ್ಯಾಂಕ್ಗೆ ನೀವು ತಲುಪುತ್ತೀರಾ. ಈಗ ನೋಡೋಣ, ಸ್ಟಾರ್ ಡೈರೆಕ್ಟರ್ ಆದ್ಮೇಲೆ ನೆಕ್ಸ್ಟ್ ರ್ಯಾಂಕ್ ನಾವು ಬ್ರಾನ್ಸ್ ಡೈರೆಕ್ಟರ್, ಅಂದ್ರೆ 10,000 ಇನ್ಕಮ್ ಮಾಡಿದ್ಮೇಲೆ ಸಿಗುವಂತ ಒಂದು ರ್ಯಾಂಕು. ಈ ಬ್ರಾನ್ಸ್ ಡೈರೆಕ್ಟರ್ ಆದ್ಮೇಲೆ ನೆಕ್ಸ್ಟ್ ಸಿಗುವಂತ ಇನ್ಕಮ್ಗೆ ನಾವು ಇನ್ಫಿನಿಟಿ ಇನ್ಕಮ್ ಅಥವಾ ಇನ್ಫಿನಿಟಿ ಬೋನಸ್ ಅಂತೀವಿ. ಇಬ್ಬರು ವ್ಯಕ್ತಿಗಳನ್ನ ಡೈರೆಕ್ಟ್ ಸ್ಪಾನ್ಸರ್ ಮಾಡಿದ ಮೇಲೆ ಮೂರನೇ ವ್ಯಕ್ತಿ ಅಂದರೆ ಸಿ ಆಗ್ಬೋದು, 4ನೇ ವ್ಯಕ್ತಿ ಡಿ ಆಗ್ಬೋದು, 5ನೇ ವ್ಯಕ್ತಿ ಇ ಆಗ್ಬೋದು. ಈ ತರ ಎಷ್ಟು ಜನನ್ನ ಬೇಕಾದ್ರೂ ನೀವು ಡೈರೆಕ್ಟ್ ಸ್ಪಾನ್ಸರ್ ಮಾಡ್ತಿರಲ್ಲ, ಇವರೆಲ್ಲ ನಿಮ್ಮ ಇನ್ಫಿನಿಟಿ ಟೀಮ್ ಅಲ್ಲಿ ಬರ್ತಾರೆ. ಉದಾಹರಣೆಗೆ ಸಿ ಅನ್ನೋ ವ್ಯಕ್ತಿ ಅವರ ಕೆಳಗಡೆ AB ಮಾಡ್ತಾರೆ, ಮತ್ತೆ ಆ ಇಬ್ರು ವ್ಯಕ್ತಿಗಳು ಅವರ AB ಮಾಡ್ತಾರೆ. ಇದೇ ರೀತಿಯಲ್ಲಿ ಆ ವ್ಯಕ್ತಿಗಳು ಮತ್ತೆ ಅವರ ಒಂದು ಟೀಮ್ ಅಲ್ಲಿ AB ಏನ್ ಮಾಡ್ತಾರಲ್ಲ ಅವರೆಲ್ಲ ಸಿ ವಿಭಾಗದಲ್ಲಿ ನಿಮ್ಗೆ ಇನ್ಫಿನಿಟಿ ಟೀಮ್ ಆಗ್ತಾರೆ. ಅದೇ ರೀತಿಯಲ್ಲಿ ಡಿ ಅನ್ನೋ ವ್ಯಕ್ತಿಯ AB, ಅವರ ಕೆಳಗಡೆ ಬರುವಂತ 2 ವ್ಯಕ್ತಿಗಳ AB, ಈ ಕೆಳಗಡೆ ಮತ್ತೆ ಬರುವಂತ AB, ಆ AB ಕೆಳಗಡೆ ಬರುವಂತ AB, ಈ ಎಲ್ಲಾ AB ಅಂದ್ರೆ ಡೈರೆಕ್ಟ್ ಮಾಡಿರುವಂತ ವ್ಯಕ್ತಿಗಳ ಕೆಳಗಡೆ ಬರುವಂತ AB ಇವರೆಲ್ಲ ನಿಮಗೆ ಇನ್ಫಿನಿಟಿ ಟೀಮ್ ಆಗ್ತಾರೆ. CDE ಮತ್ತು ಅವರ AB ತಂಡದಲ್ಲಿ ಯಾವುದೇ ಒಂದು ವ್ಯಕ್ತಿಯ AB ಆಗಿರ್ತದಲ್ಲ, ಆ ಒಂದು ತಂಡದ ಮುಖಾಂತರ ನಿಮಗೆ 10% ಇನ್ಫಿನಿಟಿ ಟೀಮ್ ಇನ್ಕಮ್ ತಗೊಳ್ಳುವಂತ ಒಂದು ಅವಕಾಶ ನಮಗೆ ಕಂಪನಿ ಕೊಡುತ್ತಿದೆ. ಒಂದು ಉದಾಹರಣೆ ನೋಡೋಣ, ಯಾವ ರೀತಿ ನಮಗೆ ಈ ಇನ್ಕಮ್ ತಗೊಳ್ಳಕ್ಕೆ ಸಾಧ್ಯತೆ ಇದೆ. ನೀವು ಇಬ್ಬರು ವ್ಯಕ್ತಿಗಳನ್ನ ಸ್ಪಾನ್ಸರ್ ಮಾಡಿದ ಮೇಲೆ ಮತ್ತೆ 3ನೇ ವ್ಯಕ್ತಿಗೆ ಸ್ಪಾನ್ಸರ್ ಮಾಡಿದಾಗ ಆ 3ನೇ ವ್ಯಕ್ತಿ ಸಿ ಅನ್ನೋರು ಅವರ AB ನ ಮಾಡ್ತಾರೆ. ಅದೇ ರೀತಿಯಲ್ಲಿ 4ನೇ ವ್ಯಕ್ತಿ ಡಿ ನ ಮಾಡಿದಾಗ ಆ ಡಿ ವ್ಯಕ್ತಿ ಅವರ ಒಂದು AB ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಮತ್ತೊಂದು ವ್ಯಕ್ತಿನ ನೀವು ಸ್ಪಾನ್ಸರ್ ಮಾಡಿದಾಗ ಅವರು ಇ ಆಗ್ತಾರೆ. ಆ ಇ ನ AB ಈ ತರ ಇರ್ತದೆ ಒಂದು ಟೀಮ್ ಅಲ್ಲಿ. ಡಿ ಅನ್ನೋರು ಅವರ ಒಂದು ಎ ಮಾಡ್ತಾರೆ, ಎ ಅನ್ನೋರು ಮತ್ತೆ ಅವರ AB ಮಾಡ್ತಾರೆ. ಇವರೆಲ್ಲ ನಿಮಗೆ ಇನ್ಫಿನಿಟಿ ಟೀಮ್ ಆಗ್ತಾರೆ. ಅಂದರೆ ಇಬ್ಬರು ವ್ಯಕ್ತಿಗಳನ್ನ ಮಾಡಿ ನಂತರ ಬರುವಂತಹ ಎಲ್ಲಾ ಡೈರೆಕ್ಟ್ ಸ್ಪಾನ್ಸರ್ಗಳ AB ಅವರ ಮತ್ತೆ ಕೆಳಗಡೆ ಬರುವಂತ ABಗಳು ಎಲ್ಲವನ್ನು ಸೇರಿದ್ರೆ ಅದನ್ನ ಇನ್ಫಿನಿಟಿ ಟೀಮ್ ಅಂತೀವಿ. ಉದಾಹರಣೆಗೆ ಈ ಇನ್ಫಿನಿಟಿ ಟೀಮ್ ಮುಖಾಂತರ ಒಂದು ವಾರದಲ್ಲಿ 5 ಲಕ್ಷ ಬಿಸ್ನೆಸ್ ವಾಲ್ಯೂಮ್ ಬಂದಿದ್ದಾರೆ. ನಿಮಗೆ ಈ ಒಂದು 5 ಲಕ್ಷ ಬಿಸ್ನೆಸ್ ವಾಲ್ಯೂಮ್ ಇಂದ 10% ಇನ್ಕಮ್ ಅಂದರೆ 50,000 ಇನ್ಕಮ್ ದುಡಿಯುವಂತ ಅವಕಾಶ ಸಂಸ್ಥೆ ನಿಮಗೆ ಕೊಡುತ್ತಿದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಮಿತಿ ಲಿಮಿಟೇಷನ್ ಅನ್ನೋದಿರೋದಿಲ್ಲ. 2 ವ್ಯಕ್ತಿಗಳನ್ನ ಮಾಡಿದ ನಂತರ ನೀವು ಎಷ್ಟು ವ್ಯಕ್ತಿಗಳನ್ನ ಬೇಕಾದ್ರೂ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಮಾಡಿ ಅವರಿಂದ ಬರುವಂತ ಪ್ರತಿಯೊಂದು ABಗೂ ನಿಮಗೆ ಇನ್ಫಿನಿಟಿ ಬೋನಸ್ ಪಡೆಯುವಂತ ಅವಕಾಶ ಸಂಸ್ಥೆ ಕೊಡುತ್ತಿದೆ. ಭಾರತ ದೇಶದಲ್ಲಿ ನೆಟ್ವರ್ಕಿಂಗ್ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಹಾಗೂ ಏಕೈಕ ಕಂಪನಿ ಅಂದ್ರೆ ಅದು ವಿವಿಟೋಸ್ ಸಂಸ್ಥೆಯಾಗಿದೆ. ಇನ್ಫಿನಿಟಿ ಬೋನಸ್ ತಗೊಳ್ಳುವ ಮುಖಾಂತರ ನಾವು ಹೆಚ್ಚಿನ ಆದಾಯವನ್ನು ಗಳಿಸುವ ಅವಕಾಶ ನಮಗೆ ಸಂಸ್ಥೆ ಕೊಡುತ್ತಿದೆ. ಇದರ ಜೊತೆಯಲ್ಲಿ ನಿಮಗೆ ಪ್ರಶ್ನೆ ಏನ್ ಬರ್ತದಂದ್ರೆ, ಸರ್ ನಾವಿಬ್ಬರನ್ನ ರೆಕಮೆಂಡ್ ಮಾಡಿರ್ತೀವಲ್ಲ ಫಸ್ಟ್, ಅವರಿಂದ ಏನಾದ್ರೂ ಆದಾಯ ಪಡ್ಕೊಳಕ್ ಆಗ್ತದ? ಯಾಕಂದ್ರೆ ಆ ವ್ಯಕ್ತಿಗಳಿಂದ ನಾವು ಸ್ಟಾರ್ ಆಗಿದ್ದೀವಿ, ಆ ವ್ಯಕ್ತಿಗಳಿಂದ ನಾವು ಬ್ರಾನ್ಸ್ ಕೂಡ ಆಗಿದ್ದೀವಿ, ಅವರಿಂದ ಇನ್ಕಮ್ ತಗೊಳ್ಬೋದಾ ಅಂತ ನಿಮ್ ಪ್ರಶ್ನೆ ಇರ್ತದೆ. ಅದಕ್ಕೆ ನಾವು ಸ್ಟಾರ್ ಟೀಮ್ ಇನ್ಫಿನಿಟಿ ಬೋನಸ್ ಅಂತ ಹೇಳ್ತೀವಿ. ನೀವು ಹೇಗೆ 10% ತಗೊಂಡಿದ್ದೀರಲ್ಲ ನಿಮ್ಮ ಇನ್ಫಿನಿಟಿ ಟೀಮ್ ಇಂದ, ಅದೇ ರೀತಿಯಲ್ಲಿ ಎ ಅನ್ನೋರ್ಗು ಒಂದು ಇನ್ಫಿನಿಟಿ ಟೀಮ್ ಇರ್ತದಲ್ವಾ. ಸೊ ಆ ಇನ್ಫಿನಿಟಿ ಟೀಮ್ ಇಂದ ನಿಮಗೆ ಹೇಗೆ 10% ಬಂತಲ್ಲ, ಎಕ್ಸಾಂಪಲ್ ಎ ಅನ್ನೋರ್ಗೆ ಒಂದು 3 ಲಕ್ಷ ಟರ್ನ್ ಓವರ್ ಆಗಿದ್ರೆ ಅವ್ರಿಗೂ ಸಹ 10% ಅಂದ್ರೆ 30,000 ದುಡಿಯುವಂತ ಅವಕಾಶ ಇದೆ. ಬಿ ಅನ್ನೋರು ಸಹ ಅವ್ರದೇ ಆದಂತ ಒಂದು ಇನ್ಫಿನಿಟಿ ಟೀಮ್ ಇರ್ತದೆ. ಅವರ ಒಂದು ಟೋಟಲ್ ವಾಲ್ಯೂಮ್ ಇಂದ ಇನ್ಫಿನಿಟಿ ಟೀಮ್ ಇಂದ ಎಕ್ಸಾಂಪಲ್ ಒಂದು 2 ಲಕ್ಷ ವಾಲ್ಯೂಮ್ ಆಗಿದ್ರೆ 10% ದುಡಿದಾಗ ಅವ್ರಿಗೆ 20,000 ಇನ್ಕಮ್ ಬರ್ತದೆ. ಸ್ಟಾರ್ ಟೀಮ್ ಇನ್ಫಿನಿಟಿ ಬೋನಸ್ ಅಲ್ಲಿ ಎ ಹಾಗೂ ಬಿ
ಏನೆಲ್ಲ ದುಡಿತಾರಲ್ಲ ಅದರ 100% ಇನ್ಕಮ್ ಅಂದ್ರೆ ಅವ್ರು ಏನ್ ದುಡ್ದಿರ್ತಾರದು ಟೋಟಲ್ 30+20 ಅಂದ್ರೆ 50,000 ರೂಪಾಯಿ ಇನ್ಕಮ್ ನೀವು ದುಡಿಯುವಂತ ಅವಕಾಶ ಇದೆ. ಮೊಟ್ಟ ಮೊದಲನೆಯ ಕಂಪನಿ ಸ್ಟಾರ್ ಟೀಮ್ ಇನ್ಫಿನಿಟಿ ಬೋನಸ್ ಕೊಡ್ತಾ ಇದೆ. ನಿಮ್ಮ ಎ ಅಂಡ್ ಬಿ ಇನ್ಫಿನಿಟಿ ಮುಖಾಂತರ ಏನೆಲ್ಲ ದುಡಿತಾರಲ್ಲ ಅದು 100% ಇನ್ಕಮ್ ನೀವು ತಗೊಳ್ಳುವಂತ ಅವಕಾಶ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಇದು 4ನೇ ವಿಧವಾದ ಇನ್ಕಮ್ ಆಗಿದೆ. ನೆಕ್ಸ್ಟ್ ಇನ್ಕಮ್ ಲೀಡರ್ ಡಬಲ್ ಬೋನಸ್ ಆನ್ SV ಓನ್ಲಿ. ಅಂದ್ರೆ ನೀವು ಡೈರೆಕ್ಟ್ ಸ್ಪಾನ್ಸರ್ ಮಾಡಿರುವಂತಹ ವ್ಯಕ್ತಿಗಳ ಮುಖಾಂತರ ಡಬಲ್ ಇನ್ಕಮ್ ತಗೊಳ್ಳುವಂತ ಅವಕಾಶ ಸಿಗ್ತಾ ಇದೆ. ಇದಕ್ಕೆ ಕಂಡೀಷನ್ ಏನಿದೆ ಅಂದ್ರೆ ಈ ಇನ್ಕಮ್ ತಗೊಳಕ್ಕೆ ಮೊದಲನೇದಾಗಿ ನೀವು ಲೀಡರ್ಸ್ ಪ್ಯಾಕ್ ಅಲ್ಲಿ ನಿಮ್ಮದು ID ಲಾಗಿನ್ ಆಗಿರಬೇಕು. 2ನೇ ಕಂಡೀಷನ್ ಬಂದು ನೀವು ಬ್ರಾನ್ಸ್ ಡೈರೆಕ್ಟರ್ ಆಗಿರಬೇಕು. ಈ 2 ಕಂಡೀಷನ್ ನ ಫುಲ್ಫಿಲ್ ಮಾಡಿದ್ರೆ 10,000 ಇನ್ಕಮ್ ತಗೊಂಡ್ಮೇಲೆ ನೀವು ಬ್ರಾನ್ಸ್ ಡೈರೆಕ್ಟರ್ ಆಗಿರ್ತೀರಾ. ನಿಮ್ಗೆ ಅಡಿಷನಲ್ ಆಗಿ ಇನ್ಕಮ್ ತಗೊಳ್ಳುವಂತ ಅವಕಾಶ 100% ಇನ್ಕಮ್ ಅಡಿಷನಲ್ ಆಗಿ ತಗೊಳ್ಳುವಂತ ಅವಕಾಶ ಸಿಗ್ತಾ ಇದೆ. ಹೇಗೆ ಅಂತ ಕ್ಯಾಲ್ಕುಲೇಷನ್ ನೋಡೋಣ. ನೋಡಿ, ಮೊದಲನೇ ಸ್ಲೈಡ್ ಅಲ್ಲಿ ನಾನು ಹೇಳಿದ್ದೆ ಈ ತರ ಒಂದು ಬಿಸ್ನೆಸ್ ಆದಾಗ SV ಮುಖಾಂತರ ನಿಮಗೆ ಇಲ್ಲಿ 50,000ಕ್ಕೆ 12% ಅಂದ್ರೆ 6,000 ದುಡಿಯುವಂತ ಅವಕಾಶ ಇದೆ ಅಂತ ಹೇಳಿದ್ದೆ. ಲೀಡರ್ಸ್ ಪ್ಯಾಕ್ ಅಲ್ಲಿರುವಂತ ವ್ಯಕ್ತಿಗಳು ಹಾಗೂ ಬ್ರಾನ್ಸ್ ಡೈರೆಕ್ಟರ್ ಆಗಿರುವಂತ ವ್ಯಕ್ತಿಗಳು ಈ 2 ಕಂಡೀಷನ್ ನ ಫುಲ್ಫಿಲ್ ಮಾಡಿರೋರು ಒಂದು ವಾರಕ್ಕೆ ಅವ್ರು ಏನ್ ಇನ್ಕಮ್ ತಗೊಂಡಿರ್ತಾರಲ್ಲ 6,000 ಅವ್ರದ್ದು ಬೈನರಿ ಮ್ಯಾಚಿಂಗ್ ಇನ್ಕಮ್ ಇದ್ರೆ ಅದಕ್ಕೆ ಕಂಪ್ನಿ ಅಡಿಷನಲ್ ಆಗಿ 6,000 ರೂಪಾಯಿ ಸೇರಿಸ್ಬಿಟ್ಟು 12,000 ರೂಪಾಯಿ ನಮ್ಮ ಖಾತೆಗೆ ಜಮಾ ಮಾಡ್ತದೆ. ಇದಕ್ಕೆ ನಾವು ಲೀಡರ್ ಡಬಲ್ ಬೋನಸ್ ಇನ್ಕಮ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಇಲ್ಲಿ 8,000 ರೂಪಾಯಿ ದುಡಿದಿದ್ರೆ ಅದಕ್ಕೆ ಮತ್ತೊಂದು 8,000 ರೂಪಾಯಿ ಆಡ್ ಮಾಡಿ ಲೀಡರ್ ಡಬಲ್ಸ್ ಮೂಲಕ 8 + 8 16,000 ರೂಪಾಯಿ ಇನ್ಕಮ್ ಅವರ ಖಾತೆಗೆ ಜಮೆ ಮಾಡ್ತಾರೆ. 10,000 ರೂಪಾಯಿ ದುಡಿದಿದ್ರೆ ಮತ್ತೆ ಅಡಿಷನಲ್ ಆಗಿ 10,000 ರೂಪಾಯಿ ಆಡ್ ಮಾಡಿ 20,000 ರೂಪಾಯಿ ಮಾಡ್ತಾರೆ. ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಒಂದು ವಾರಕ್ಕೆ 10,000 ರೂಪಾಯಿ ಮ್ಯಾಕ್ಸಿಮಮ್ ಆಗಿ ಲೀಡರ್ ಡಬಲ್ ಬೋನಸ್ ಮುಖಾಂತರ ದುಡಿಯುವಂತ ಅವಕಾಶ ಸಿಗ್ತಾ ಇದೆ. ಅವರ ಇನ್ಕಮ್ 1 ಲಕ್ಷ ಇದ್ರೂ 10,000 ರೂಪಾಯಿ ಅಡಿಷನಲ್ ಆಗಿ ಬರ್ತದೆ. ಅವರ ಇನ್ಕಮ್ 2 ಲಕ್ಷ ಇದ್ರೂ 10,000 ರೂಪಾಯಿ ಬರ್ತದೆ. ಅಂದ್ರೆ ಈ ತರ ಇನ್ಕಮ್ ಜೀವನ ಪರ್ಯಂತ ಲೈಫ್ ಟೈಮ್ಗೋಸ್ಕರ ನಮ್ಗೆ 40,000 ಪ್ರತಿ ತಿಂಗಳು ಲೀಡರ್ ಡಬಲ್ ಬೋನಸ್ ಅಂತ ಇನ್ಕಮ್ ದುಡಿಯುವಂತ ಅವಕಾಶ ನಮಗೆ ಕಂಪನಿ ಕೊಡ್ತಾ ಇದೆ. ನೆಕ್ಸ್ಟ್ ಇನ್ಕಮ್ ಅಪ್ಗ್ರೇಡ್ ಸೇಲ್ಸ್ ಬೋನಸ್. ಬಹಳಷ್ಟು ಜನಕ್ಕೆ ಅನಿಸ್ತಾ ಇದಾರೆ ಲೀಡರ್ಸ್ ಪ್ಯಾಕ್ ಅಲ್ಲಿ ನಾವು ಇದ್ರೆ ನಮ್ಗೆ ಲೀಡರ್ ಡಬಲ್ ಬೋನಸ್ ಬರ್ತದೆ, 10,000 ವೀಕ್ಲಿ ಇನ್ಕಮ್ ತಗೋಬಹುದು. ಬಟ್ ಈಗ ಜಾಯಿನ್ ಆಗಕ್ಕೆ ನಮ್ಗೆ 18,000 ಇಲ್ಲ, 3,000ದಿಂದ ಜಾಯಿನ್ ಆಗಿ 60 ದಿನದ ಒಳಗಡೆ ನೀವು ಲೀಡರ್ಸ್ ಪ್ಯಾಕ್ಗೆ ಅಪ್ಗ್ರೇಡ್ ಮಾಡ್ಕೋಬಹುದು. ನಿಮ್ಮ ಟೀಮ್ ಅಲ್ಲಿ ಯಾರೆಲ್ಲ ಈ ತರ ಅಪ್ಗ್ರೇಡೇಷನ್ ಮಾಡ್ಕೋತಾರೆ ಆ ಡಿಫರೆನ್ಸ್ ಅಮೌಂಟ್ ಸಹ ನಿಮ್ಗೆ BVSV ಕ್ಯಾಲ್ಕುಲೇಷನ್ ಆಗಿ ನೀವು ಇನ್ಕಮ್ ತಗೊಳ್ಳುವಂತ ಅವಕಾಶ ನಿಮ್ಗೆ ಸಿಗ್ತಾ ಇದೆ. 3,000ದಿಂದ 6,000 ಆಗ್ಬೋದು, 6,000ದಿಂದ 9,000 ಆಗ್ಬೋದು, 9,000ದಿಂದ 18,000 ಆಗ್ಬೋದು, ಅಥವಾ 3,000ದಿಂದ ಡೈರೆಕ್ಟ್ 18,000 ಕೂಡ ನೀವು ಅಪ್ಗ್ರೇಡ್ ಮಾಡ್ಕೋಬಹುದು. 7ನೇ ವಿಧವಾದ ಇನ್ಕಮ್ ಟೀಮ್ ಸೇಲ್ಸ್ ಬೋನಸ್ ಅಂದ್ರೆ ರೀಪರ್ಚೇಸ್ ಬೋನಸ್. ಇಲ್ಲಿ ನಮಗೆ ರೀಪರ್ಚೇಸ್ ಮಾಡುವಂತ ಒಂದು ಅವಕಾಶ ಕೊಡ್ತಾ ಇದೆ. ಆ ರೀಪರ್ಚೇಸ್ ಅಲ್ಲಿ ಕೂಡ ನಮಗೆ ಆದಾಯ ಸಿಗ್ತಾ ಇದೆ. ಮೊದಲನೇ ವಿಷಯ ಹೇಳಕ್ ಇಷ್ಟಪಡ್ತೀನಿ, BV ಅಥವಾ SV ಯಾರ ಕಡೆಯಿಂದ ಆದ್ರೂ ಆಗಿರ್ಲಿ ನಮಗೆ ಅದು 50% BVSV ಕ್ಯಾಲ್ಕುಲೇಷನ್ ತಗೋತಾ ಇದೆ. ಅನ್ಲಿಮಿಟೆಡ್ ಲೆವೆಲ್ ತನಕ ನಮಗೆ ಇಲ್ಲಿ ಸಿಗುವಂತ ಅವಕಾಶ ಸಿಗ್ತಾ ಇದೆ. ಏನಿದೆ ಕಂಡೀಷನ್ಸ್ ನೋಡೋಣ. ರೀಪರ್ಚೇಸ್ ಕಂಡೀಷನ್ ಏನಿದೆ ಅಂದ್ರೆ ನಿಮಗೆ ಆದಾಯ 2,000 ಇದ್ರೆ ಮಾತ್ರ ನೀವು ರೀಪರ್ಚೇಸ್ ಮಾಡಿ, ಅಥವಾ ನಿಮ್ಮ 2,000 ಇಲ್ದಿದ್ರೆ ಮಾಡೋ ಅವಶ್ಯಕತೆ ಇಲ್ಲ. ರೀಪರ್ಚೇಸ್ ಯಾವಾಗ ಕಂಡೀಷನ್ ಆಗ್ತದಂದ್ರೆ ನಿಮ್ಮ ಆದಾಯ ಒಂದು ತಿಂಗಳಲ್ಲಿ 2,000ಕ್ಕಿಂತ ಅಧಿಕವಾಗ್ತಾ ಇದ್ರೆ ರೀಪರ್ಚೇಸ್ ಮಾಡಬಹುದು, ಇಲ್ಲ ಅಂದ್ರೆ ಮಾಡೋ ಕಂಡೀಷನ್ ಇಲ್ಲ. ಎರಡನೇದು, ಯಾವುದೇ ರ್ಯಾಂಕ್ ಅಲ್ಲಿ ಇರಲಿ ನೀವು ಡಿಸ್ಟ್ರಿಬ್ಯೂಟರ್ ಇಂದ ಹಿಡಿದು ಕ್ರೌನ್ ಡೈಮಂಡ್ ಆಗಿದ್ರು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಮಾಡೋ ಮುಖಾಂತರ ನಿಮ್ಮ ರೀಪರ್ಚೇಸ್ ನ ಕಂಪ್ಲೀಟ್ ಮಾಡಬಹುದು. ರೀಪರ್ಚೇಸಿಂಗ್ ಸೈಕ್ಲಿಂಗ್ ಬಂದ್ಬಿಟ್ಟು ನೀವು ಜಾಯಿನ್ ಆಗಿರೋ ಡೇಟ್ ಇಂದ ಕ್ಯಾಲ್ಕುಲೇಷನ್ ತಗೊಳ್ತೀರ. ಕನಿಷ್ಠ ಪಕ್ಷ ಅಂದ್ರೆ 6 ತಿಂಗಳಿಗೆ ಒಂದ್ಸಲಿ ಆದ್ರೂ ರೀಪರ್ಚೇಸ್ ಮಾಡೋ ಮುಖಾಂತರ ನಮ್ಮ ವಾಲ್ಯೂಮ್ ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ಕಮ್ ಲೀಡರ್ ಸಪೋರ್ಟ್ ಬೋನಸ್. ಭಾರತ ದೇಶದಲ್ಲಿ ಅಪ್ಲೈನ್ ಮುಖಾಂತರ ದುಡಿಯುವಂತ ಅವಕಾಶ ನಾವು ಎಲ್ಲೂ ನೋಡಿರ್ಲಿಲ್ಲ. ಈ ಕಂಪನಿಯಲ್ಲಿ ನಾವು ನೋಡುವಂತ ಅವಕಾಶ ಸಿಗ್ತಾ ಇದೆ. ಈ ಇನ್ಕಮ್ ತಗೋಬೇಕಂದ್ರೆ ನೀವು ಸಿಲ್ವರ್ ರ್ಯಾಂಕ್ ಗೆ ತಲುಪಿರ್ಬೇಕು. ಅಂದರೆ ಕ್ಯುಮ್ಯುಲೇಟಿವ್ ಇನ್ಕಮ್ 35,000 ಆದ್ಮೇಲೆ ನೀವು ಸಿಲ್ವರ್ ರ್ಯಾಂಕ್ ಆಗ್ತೀರಾ. ನೀವು ಒಂದ್ಸಲಿ ಸಿಲ್ವರ್ ಆದ್ರೆ ನಿಮ್ಮ ಲೈನ್ ಆಫ್ ಸ್ಪಾನ್ಸರ್ ಅಲ್ಲಿ, ಅಂದ್ರೆ ಅಪ್ಲೈನ್ ಯಾರಾದ್ರೂ ಆಗಿರ್ಬೋದು, ಇಮಿಡಿಯೇಟ್ ಆಗಿರ್ಬೇಕಂತ ಅಲ್ಲ, ಲೈನ್ ಆಫ್ ಸ್ಪಾನ್ಸರ್ ಅಲ್ಲಿ ಯಾರೇ ಇರ್ಲಿ ಅವ್ರಿಗೆ ಬರುವಂತ ಇನ್ಕಮ್ ಅಲ್ಲಿ 10% ಆದಾಯ ನಾವು ತಗೊಳ್ಳುವಂತ ಅವಕಾಶ ಇದೆ. ನಿಮ್ಮ ರ್ಯಾಂಕ್ ಹೇಗ್ ಬೆಳೀತಾ ಇರ್ತದೆ, ನೀವು ಡೈಮಂಡ್ ಆದ್ರೆ ನಿಮಗೆ 2 ಲೆವೆಲ್ ಇಂದ ತಗೊಳ್ಳುವಂತ ಅವಕಾಶ ಸಿಗ್ತದೆ. ನೀವು ನೆಕ್ಸ್ಟ್ ರ್ಯಾಂಕ್ ಬ್ಲೂ ಡೈಮಂಡ್ ಆದ್ರೆ ನೀವು 3 ಲೆವೆಲ್ ಇಂದ ಇನ್ಕಮ್ ತಗೊಳ್ಳುವಂತ ಅವಕಾಶ ಇದೆ.
ಭಾರತದ ಏಕೈಕ ಹಾಗೂ ಮೊದಲನೇ ಕಂಪನಿ ಅಪ್ಲೈನ್ ಕಡೆಯಿಂದ ಸಹ ನಾವು ಇನ್ಕಮ್ ತಗೊಳ್ಳುವಂತ ಅವಕಾಶ ನಮಗೆ ಈ ಕಂಪನಿ ಕೊಡ್ತಾ ಇದೆ. ನೆಕ್ಸ್ಟ್ ಟರ್ನ್ ಓವರ್ ಶೇರಿಂಗ್ ಅಂದರೆ ಸಂಸ್ಥೆಯಲ್ಲಿ ಒಂದು ರ್ಯಾಂಕ್ ಬ್ಲೂ ಡೈಮಂಡ್ ಒಂದು ರ್ಯಾಂಕ್ ತಲುಪದ ಮೇಲೆ ಟೋಟಲ್ ಟರ್ನ್ ಓವರ್ ಮೇಲೆ 1% ತೆಗೆದುಬಿಟ್ಟು ಎಲ್ಲಾ ಬ್ಲೂ ಡೈಮಂಡ್ ಅಚೀವರ್ಸ್ಗೆ ಸಾಧಕರಿಗೆ ಈ ಇನ್ಕಮ್ ನ ಕೊಡ್ತಾರೆ. ನೆಕ್ಸ್ಟ್ ಲೈಫ್ ಸ್ಟೈಲ್ ಬೋನಸ್ ಅಂದರೆ ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳುವಂತಹ ಒಂದು ಇನ್ಕಮ್ ಆದಾಯ ಆಗಿರುತ್ತದೆ. ಇಲ್ಲಿ ಬ್ರಾನ್ಸ್ ಡೈರೆಕ್ಟರ್ ಅಂದರೆ 10,000 ಇನ್ಕಮ್ ತಗೊಂಡ್ಮೇಲೆ ಅವ್ರಿಗೆ 1 ರಾತ್ರಿ 2 ದಿನ ಅಂದ್ರೆ 1 ನೈಟ್ 2 ಡೇಸ್ ಟ್ರಿಪ್ ಬೇಸ್ಡ್ ಫ್ರೀ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಅಂದ್ರೆ ನಿಮ್ಗೆ ಅಕಾಮಿಡೇಷನ್ ಮತ್ತೆ ಫುಡ್ ಉಳ್ಕೊಳ್ಳಕ್ಕೆ ಮತ್ತೆ ಊಟದ ವ್ಯವಸ್ಥೆ ಮಾಡ್ತಾರೆ, ಪ್ರಾಡಕ್ಟ್ ವೇಚರ್ ಕೂಡ ಕೊಡ್ತಾರೆ. ಈ ಒಂದು ಟ್ರೈನಿಂಗ್ ನ ನಾವು ಅಟೆಂಡ್ ಮಾಡಬಹುದು. ನೆಕ್ಸ್ಟ್ ಸಿಲ್ವರ್ ಡೈರೆಕ್ಟರ್ ಆದ್ಮೇಲೆ 2 ನೈಟ್ 3 ಡೇಸ್ ಟ್ರಿಪ್ ಬೇಸ್ ಫ್ರೀ ಲೀಡರ್ಶಿಪ್ ಟ್ರೈನಿಂಗ್ ಕೂಡ ನಾವು ಇಲ್ಲಿ ಅಟೆಂಡ್ ಮಾಡಬಹುದು. ನೆಕ್ಸ್ಟ್ ಗೋಲ್ಡ್ ಡೈರೆಕ್ಟರ್ ಅಂದ್ರೆ 1 ಲಕ್ಷ ಆದಾಯ ತಗೊಂಡ್ಮೇಲೆ ನಮಗೆ ಗೋಲ್ಡ್ ಸಮಿಟ್ ಅಂತ 2 ನೈಟ್ 3 ಡೇಸ್ ಟ್ರಿಪ್ ಬೇಸ್ ಫ್ರೀ ಅಡ್ವಾನ್ಸ್ ಲೀಡರ್ಶಿಪ್ ಟ್ರೈನಿಂಗ್. ಇಲ್ಲಿ ಟ್ರೈನ್ ದ ಟ್ರೈನರ್ ಆಗಿರ್ತದೆ. ನಾವು ನೆಕ್ಸ್ಟ್ ನಾಯಕರು ಹೇಗಾಗ್ಬೋದು, ಹೇಗೆ ನಮ್ಮ ಟೀಮ್ ನ ಹ್ಯಾಂಡಲ್ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತಾರೆ. ಡೈಮಂಡ್ ಡೈರೆಕ್ಟರ್ ರ್ಯಾಂಕ್ ಅಂದ್ರೆ 3 ಲಕ್ಷ ಇನ್ಕಮ್ ಮಾಡಿದಾಗ ನೀವು ಡೈಮಂಡ್ ಡೈರೆಕ್ಟರ್ ಆಗಿರ್ತೀರಾ. ನಿಮ್ಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಕ್ಕೆ ಒಂದು ಕಾರ್ ಅಡ್ವಾನ್ಸ್ ಫಂಡ್ ಅಂತ 1 ಲಕ್ಷ ಕೊಡ್ತಾರೆ. ಈ ಕಾರ್ ಬೆಲೆ ಲೆಸ್ ದೆನ್ 5 lakhs ಅಂದ್ರೆ ಕಡಿಮೆ ಬೆಲೆ ಇರುವಂತಹ ಒಂದು ಕಾರ್ನ ತಗೊಳ್ಬೇಕು. ಮತ್ತೆ ಅದಕ್ಕೆ EMI ಕಟ್ಟೋದಕ್ಕೆ ಸಹ ಪ್ರತಿ ತಿಂಗಳು 6,000 ರೂಪಾಯಿ ನಮಗೆ ಕಂಪ್ನಿ ಕೊಡ್ತದೆ. ಈ ಪ್ರತಿ ತಿಂಗಳು EMI ಅಮೌಂಟ್ 6,000 ರೂಪಾಯಿ ತಗೋಬೇಕಂದ್ರೆ ಕಂಪ್ನಿ ಏನ್ ಹೇಳ್ತದೆ ಅಂದ್ರೆ ಕೇವಲ ತಿಂಗಳಿಗೆ ಒಂದು 2 ಲಕ್ಷ ಮ್ಯಾಚಿಂಗ್ ಮಾಡಿದ್ರೆ ಸಾಕು ನಮಗೆ ಈ ಇನ್ಕಮ್ ತಗೊಳಕ್ಕೆ ಅವಕಾಶ ಸಿಗ್ತದೆ. ನೆಕ್ಸ್ಟ್ ರ್ಯಾಂಕ್ ಬ್ಲಾಕ್ ಡೈಮಂಡ್ 8 ಲಕ್ಷ ಆದಾಯ ಮಾಡಿದಾಗ ಬರೀ ಹಣನೇ ಅಷ್ಟ ಅಲ್ಲ, ನಿಮ್ಮ ಫ್ಯಾಮಿಲಿ ಜೊತೆ ನೀವೊಂದು ಫಾರಿನ್ ಟೂರ್ ಹೋಗುವಂತ ಫ್ಲೈ ಏಷ್ಯಾ 7 ನೈಟ್ 8 ಡೇಸ್ ಅವಕಾಶ ಸಿಗ್ತದೆ. ನೀವು ಮತ್ತೆ ನಿಮ್ಮ ಮನೆಯಲ್ಲಿರೋರು ಇಬ್ರು ಕೂಡ ಹೋಗ್ಬೋದು. ಇದ್ರ ಜೊತೆಲಿ ಒಂದು ಬ್ಲಾಕ್ ಡೈಮಂಡ್ ರಿಂಗ್ ಕೂಡ ನಮಗೆ ಕಂಪ್ನಿ ಕೊಡ್ತದೆ. ಈ ಫಾರಿನ್ ಟ್ರಿಪ್ 7 ನೈಟ್ 8 ಡೇಸ್ ಬಂದು ಸಿಂಗಪೂರ್, ಮಲೇಷ್ಯಾ, ಥೈಲ್ಯಾಂಡ್ ಆಗಿರ್ತದೆ. ಫ್ಲೈ ಏಷ್ಯಾ ಅಂತ ಈ ಒಂದು ಟ್ರಿಪ್ ನ ನೀವು ಕೂಡ ಎಂಜಾಯ್ ಮಾಡಬಹುದು. ನೆಕ್ಸ್ಟ್ ರ್ಯಾಂಕ್ ಬ್ಲೂ ಡೈಮಂಡ್ ಅಂದ್ರೆ 20 ಲಕ್ಷ ದುಡ್ದಾಗ ಹಣನೂ ಆಯ್ತು, ಫಾರಿನ್ ಆಯ್ತು. ಈಗ ಮನೆಯಲ್ಲಿರುವಂತ ಹೆಣ್ಮಕ್ಳು ಕೇಳೋದೇನು ಗೊತ್ತಾ, ಅವರ ಇಷ್ಟವಾದಂತ ವಸ್ತು ಅಂದ್ರೆ ಗೋಲ್ಡ್. ಬ್ಲೂ ಡೈಮಂಡ್ ರ್ಯಾಂಕ್ ಅಚೀವ್ ಆದ್ಮೇಲೆ ನಿಮಗೆ 5 ಲಕ್ಷ ವರ್ತ್ ಗೋಲ್ಡ್ ನ ಪರ್ಚೇಸ್ ಮಾಡುವಂತ ಅವಕಾಶ ಕಂಪನಿ ನಿಮಗೆ ಕೊಡ್ತಾ ಇದೆ. ನೆಕ್ಸ್ಟ್ ರ್ಯಾಂಕ್ ಪಿಂಕ್ ಡೈಮಂಡ್ 50 ಲಕ್ಷ ಹಣನ ಸಂಪಾದನೆ ಮಾಡಿದಾಗ ಈಗ ನಿಮ್ಮ ಕನಸಿನ ಮನೆ ಕಟ್ಟೋದಕ್ಕೆ ಒಂದು 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಅಮೌಂಟ್ ಆಗಿ ನಿಮಗೆ ಕೊಡ್ತಾ ಇದೆ. ನೆಕ್ಸ್ಟ್ ರ್ಯಾಂಕ್ ಕ್ರೌನ್ ಡೈಮಂಡ್ 1,50,00,000 ಸಂಪಾದನೆ ಮಾಡಿದ್ಮೇಲೆ ನಿಮ್ಮ ಚಿಕ್ಕ ಕಾರಿಂದ ದೊಡ್ಡ ಕಾರ್ ಬರಕ್ಕೆ 30 ಲಕ್ಷ ರೂಪಾಯಿ ನಿಮ್ಗೆ ಒಂದು ಲಕ್ಸುರಿ ಕಾರ್ ಪರ್ಚೇಸ್ ಮಾಡಕ್ಕೆ ಕಂಪನಿ 30 ಲಕ್ಷ ರೂಪಾಯಿ ನಿಮ್ಗೆ ಕೊಡ್ತಾ ಇದೆ. ಎಕ್ಸಾಟಿಕ್ ವೆಕೇಶನ್ಸ್ ಅಂತ ಹೇಳಿದೆ 11ನೇ ವಿಧವಾದ ಇನ್ಕಮ್. ಇಲ್ಲಿ ಯಾವುದೇ ರೀತಿಯಲ್ಲಿ ಎಕ್ಸ್ಟ್ರಾ ಬಿಸ್ನೆಸ್ ಎಕ್ಸ್ಟ್ರಾ ಟಾರ್ಗೆಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ BVSV ಯಲ್ಲಿ ಏನೇ ಜಾಯ್ನಿಂಗ್ ಆಗಿರ್ತದಲ್ಲ ಅದಕ್ಕೆ ಟ್ರಾವೆಲ್ ಪಾಯಿಂಟ್ ಅಂತ ಕಂಪನಿ ಕೊಡ್ತಾ ಇರ್ತದೆ. ಆ ಟ್ರಾವೆಲ್ ಪಾಯಿಂಟ್ ಮ್ಯಾಚಿಂಗು 400 ಲೆಫ್ಟ್ 400 ರೈಟ್ ಆದಾಗ ನೀವು ಒಂದು ಫಾರಿನ್ ಟ್ರಿಪ್ ಕೂಡ ಇಲ್ಲಿ ಹೋಗುವಂತ ಅವಕಾಶ ನಿಮಗೆ ಸಿಗ್ತದೆ. ಸೊ ಈ ಎಲ್ಲಾ ಇನ್ಕಮ್ ಗಳನ್ನ ತಗೊಳ್ಬೇಕು ಅಂದ್ರೆ ನೀವು ನಮ್ಮ ಸಂಸ್ಥೆಯಲ್ಲಿ ಈ 2 ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣನ ಡೆಪಾಸಿಟ್ ಮಾಡೋ ಮುಖಾಂತರ ನೀವು ನಿಮ್ಮ ಪ್ರಾಡಕ್ಟ್ ನ ಪರ್ಚೇಸ್ ಮಾಡೋ ಮುಖಾಂತರ ನಮ್ಮ ಸಂಸ್ಥೆಯಲ್ಲಿ ನೀವು ಜಾಯಿನ್ ಆಗ್ಬಹುದು. ಈ ಸಂಸ್ಥೆಯಲ್ಲಿ ಜಾಯಿನ್ ಆಗ್ತಾ ಇದ್ದಂಗೆ 7 ದಿನದ ಒಳಗಡೆ KYC ಅಂದರೆ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡು ಆ ಅಪ್ಲಿಕೇಶನ್ ಫೋಟೋ ಫಿಲ್ ಮಾಡಿ ಕಂಪ್ಲೀಟ್ ಮಾಹಿತಿನ ಫಿಲ್ ಮಾಡಿ ಸಿಗ್ನೇಚರ್ ಹಾಕಿದ್ಮೇಲೆ ಅದನ್ನ ಫೋಟೋ ತಗೊಂಡು ನಮ್ಮ ಪ್ಯಾನ್ ಕಾರ್ಡ್ ಮತ್ತೆ ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡ್ ಯಾವ್ದಾದ್ರು ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಬ್ಯಾಂಕ್ ಕ್ಯಾನ್ಸಲ್ ಚೆಕ್ ಅಥವಾ ಪಾಸ್ಬುಕ್ ನ ಫೋಟೋ ಹೊಡೆಯೋ ಮುಖಾಂತರ ಅದನ್ನ ನಾವು ನಮ್ಮ ID ಮುಖಾಂತರ KYC ನ ಅಪ್ಲೋಡ್ ಮಾಡಿ ನಾವು ಒಂದು ನಿರಂತರವಾಗಿ ಆದಾಯ ತಗೊಳ್ಳುವಂತ ಅವಕಾಶ ಕೊಡ್ತಾ ಇದೆ. ಈ ಇಷ್ಟು ಮಾಹಿತಿ ನಿಮಗೆ ವಿವಿಟೋಸ್ ಸಂಸ್ಥೆಯ ಮುಖಾಂತರ ನನ್ನ ಮುಖಾಂತರ ಈ ಒಂದು ಇನ್ಕಮ್ ಮಾಡುವಂತ ಅವಕಾಶ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾ ನೀವೆಲ್ಲರೂ ಈ ಸಂಸ್ಥೆಯಲ್ಲಿ ಭಾಗವಹಿಸಿ